ಹಲೋ ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಫರೂಕ್. ಇವತ್ತಿನ ವರ್ಕ್ ಏನಂದರೆ ಟಾಟಾ ಹಿಟಾಚಿ EX200. ಈ ಹಿಟಾಚಿ ಇದು ಹೈಡ್ರಾಲಿಕ್ ಪಂಪು ರೆಗ್ಯುಲೇಟರಲ್ಲಿ ಹೈಡ್ರಾಲಿಕ್ ಆಯಿಲ್ ಲೀಕೇಜ್ ಆಗ್ತಾಯಿತ್ತು ಅಂತ ಫೋನ್ ಮಾಡಿದರು. ಆಮೇಲೆ ಈ ಗಾಡಿ ಬಂದು ಸಂತೆಬೆನ್ನೂರು ಹತ್ರ ಎಲ್ಲ ಕ್ವಾರಿಯಲ್ಲಿ ಇದೆ ಅಂತ ಹೇಳ್ತಾರೆ. ಬರೀ ಹೋಗಿ ಚೆಕ್ ಮಾಡೋಣ. ಓಕೆ ಫ್ರೆಂಡ್ಸ್, ಆ ಕ್ವಾರಿ ಹತ್ರ ರೀಚ್ ಆಗಿದ್ದೀನಿ. ನೋಡ್ಬೋದು, ಫುಲ್ ಒಂಥರ KGF ಫಿಲಮ್ ನೋಡ್ದಂಗೆ ಆಯ್ತು ಗುರು. ಇಲ್ಲಿ ದೊಡ್ಡ ದೊಡ್ಡ ಕ್ವಾರೀಸ್ ಇದ್ದಾವೆ ಇಲ್ಲೆಲ್ಲ. ಹಿಟಾಚಿ ವರ್ಕ್ ಮಾಡ್ತಿರೋದು ಕ್ವಾರಿಯಲ್ಲಿ. ಸಿಕ್ಕಾಪಟ್ಟೆ ದೊಡ್ಡದಿದೆ ಕ್ವಾರಿಯಲ್ಲಿ. ನೋಡ್ಬೋದು, ನೀರು ನೋಡ್ರಿ ಎಷ್ಟು ಚೆನ್ನಾಗಿ ಕಾಣ್ತದೆ. ಈ ಕ್ವಾರಿಯಲ್ಲಿ ಒಳಗಡೆ ಎಲ್ಲೋ ಇದೆ ಅಂತ ಹೇಳ್ತಾರೆ. ಅದು ಬಂದ್ಬಿಟ್ಟು ಹುಂಡಾಯಿ ಗಾಡಿ. ಅದು ನನಗೆ ಕಾಲ್ ಬಂದಿರೋದು ಟಾಟಾ ಗಾಡಿದು. ಥರ ಇರೋದು ಅಡ್ವೆಂಚರ್ ಗಾಡಿಗಳಿಗೆ ಹೆವೆನ್ ಅಂತ ಹೇಳ್ಬೋದು. ಬಂಡೆ ನೋಡ್ರಿ, ಹುಲ್ಲಿ ಬಿದ್ದಿರೋದು. ಗುಡ್ಡನೇ ಖಾಲಿ ಆಗಿಬಿಟ್ಟಿದೆ ಕ್ವಾರಿಲಿ. ರೈಟ್, ನಮ್ಮದು ಬೈಕ್ ಅಲ್ಲಿಗೆ ತಗೊಂಡೋಗೋಣ. ಓಕೆ, ಗಾಡಿ ಹತ್ರ ಬಂದಿದ್ದೀನಿ. ಇದೆ ಟಾಟಾ ಹಿಟಾಚಿ EX200. ಇವರು ಹಿಟಾಚಿ ಆಪರೇಟರ್ ಸಂದೀಪ್ ಅಂತ. ಆರಾಮಿದ್ದೀನಪ್ಪ? ಮತ್ತೆ ಈಗ ಎಲ್ಲಿ ಲೀಕೇಜ್ ಪಂಪಲ್ಲಿ ಬರ್ತೈತಾ ಏನು ಬರೀ ಗಡ್ಡೆಯಲ್ಲಿ ಬರ್ತೈತಾ? ರೆಗ್ಯುಲೇಟ್ರಾ? ನೋಡ್ಬೋದು, ಇದು ರೆಗ್ಯುಲೇಟ್ರ್. ಇದು ರೆಗ್ಯುಲೇಟ್ರ್ ಗಡ್ಡೆಯಲ್ಲಿ ಬರ್ತೈತೆ ಅಂತಾರೆ. ಇವಾಗ ಅದೇ ಸ್ಟಾರ್ಟ್ ಮಾಡಿ ಚೆಕ್ ಮಾಡೋಣ. ಸ್ಟಾರ್ಟ್ ಮಾಡ್ಬೋದಲ್ಲ? ಆಯಿಲ್ ತೆಗ್ದಿಲ್ಲಲ್ಲ? ತೆಗ್ದಿಲ್ಲ. ಸ್ಟಾರ್ಟ್ ಮಾಡ್ರಿ. ರೆಗ್ಯುಲೇಟರ್ ಹತ್ರ ಹೊರಿಸಿ ಟೋಟಲ್ ರೆಗ್ಯುಲೇಟರ್ ಕಿಟ್ ಹಾಕದ ಇಲ್ಲ ಜರಿ ಸೈಡ್ ಪ್ಲೇಟಿಂದ ಓರಿಂಗ್ ಹಾಕದ ಚೆಕ್ ಮಾಡೋಣ. ಗಾಡಿ ಸ್ಟಾರ್ಟ್ ಮಾಡಿ ಚೆಕ್ ಮಾಡಿದ್ರೆ ಟೋಟಲ್ ರೆಗ್ಯುಲೇಟ್ರು ಮತ್ತು ಪಂಪಿನ ಬಾಡಿ ಸೆಂಟ್ರಿಗೆ ಬರ್ತಿರೋದು. ಇವಾಗ ಟೋಟಲ್ ರೆಗ್ಯುಲೇಟರ್ ಓಪನ್ ಮಾಡಿಕೊಂಡು ಕಿಟ್ ಹಾಕ ಎಲ್ಲ ಅಪ್ಡೇಟ್ ಮಾಡ್ತಾರೆ. ಓಕೆ, ನಮ್ಮ ಹಿಟಾಚಿ ಓನರು ಆಂಜನೇಯ ಅಂತ. ಅಣ್ಣ ಆಂಜನೇಯಣ್ಣ, ಆರಾಮ್ರಾ? ಅಣ್ಣ, ಅದು ಈಗ ಚೆಕ್ ಮಾಡಿದೆ. ರೆಗ್ಯುಲೇಟರ್ ಟೋಟಲ್ ಗಡ್ಡೆ ಬಿಚ್ಚಬೇಕು. ರೆಗ್ಯುಲೇಟರ್ ಗಡ್ಡೆ ಬಿಚ್ಕೋಬೇಕು. ಸೈಡಿಗೆ ಪ್ಲೇಟಿಂದಲ್ಲ, ಗಡ್ಡೆ ಬಿಚ್ಕೊಂಡು ಹಾಕ್ಕೋಬೇಕು. ಹೌದು, ಪಂಪ್ ಅಲ್ಲ, ಪಂಪಿಗೆ ಜಾಯಿಂಟ್ ಆಗಿರೋ ಗಡ್ಡೆ. ಸರಿ. ಇದು ರೆಗ್ಯುಲೇಟರ್. ಇದು ಈ ರೆಗ್ಯುಲೇಟರ್ ಓಪನ್ ಮಾಡಬೇಕು ಅಂದರೆ ಒಂದು ಹೋಸ್ ಪೈಪ್ ಬರುತ್ತೆ, 4 ಬೋಲ್ಟ್ ಪಂಪಿಗೆ. 4 ಬೋಲ್ಟ್ ಬಿಚ್ಕೊಂಡ್ರೆ ರೆಗ್ಯುಲೇಟರ್ ಓಪನ್ ಆಗುತ್ತೆ. ನೋಡ್ಬೋದು, ಇಲ್ಲೆಲ್ಲ ಓರಿಂಗು ಟೋಟಲ್. ಇಲ್ಲೊಂದು ಓರಿಂಗ್ ಬರುತ್ತೆ, ಆಮೇಲೆ ಈ ಕ್ಯಾಪಲ್ಲಿ ಬರುತ್ತೆ, ಈ ಕ್ಯಾಪಲ್ಲಿ ಬರುತ್ತೆ ಓರಿಂಗು. ಟೋಟಲ್ ಓರಿಂಗು ಓಪನ್ ಮಾಡೋಣ. ತಿಳ್ಕೊಬೇಕಪ್ಪ, ಆಪ್ರೇಟ್ ಯಾವುದೇ ತಿಳ್ಕೊಬೇಕು. ನೀನು ತಿಳ್ಕೊಬೇಕಲ್ಲ ಸಂದೀಪ. ಕೇರಳ ತಮಿಳ್ನಾಡು ಪ್ಲೇಯರ್ ಅಂದರೆ ಈ ಬರಲ್ಲ ರೌಂಡು. ರೌಂಡೇ ಇದು ಮಾಡ್ಬೇಕಾಗ್ತದೆ, ಅದನ್ನೇ ಸ್ಕ್ವೇರ್ ಮಾಡೋಕ್ಕಾಗ. ಹೊಸಬ್ರು ಹೊಸ ಇಸ್ಕೊಂಡು ಕಲರ್ ಐತೆ. ಈ ಸಲ ಕನ್ನಡದಾಗ ಸರ್ ನಮ್ಮದು ಕಲರ್ ಮಿಸ್ತೈತೆ, ಬಂಗಾರ ಮಿಸ್ತೈತೆ. ಚೆನ್ನಾಗಿಲ್ಲ. ಇಷ್ಟು ದಿನ ತಂದಿರ ಏನು ಸುಮ್ಮನೆ ಕಲರ್ ಕಾಣಿಸಿ ನೀನು. ಒಂದು ಪಟ್ ಹೊಡೆದ್ರೆ ಒಂದು 4-5 ದಿವಸ ಯಾಕಂದ್ರೆ ಅಂತ ಪೈಲಟ್
ಅಂತ ಹೇಳ್ಕೊಂಡೆ ಹೌದಾ ಇದ್ರಲ್ಲಿ ಗ್ರೀಸ್ ಮೇಲೆ ಶೋರೂಮ್ ಅಣ್ಣ ಇವು ಕಂಪ್ನಿ ಹೋಗಿರೋ ಇದೇ ಫಸ್ಟ್ ಟೈಮ್ ದೊಡ್ಡ ಐಟಮ್ ನಮ್ಮ ಗಾಡಿ ಮುಟ್ಟೋದು ನಿಂದು ಸ್ವಿಮ್ಮಿಂಗ್ ಇದನ್ನ ಹಾಕಿರಲ್ಲ ಸ್ವಲ್ಪ ಬೇರಿಂಗ್ ಇನ್ನು ಬೇರೆ ಹಾಕಿರಲ್ಲ ಅದೊಂದು ಇದನ್ನು ಕೆಟ್ಟ ಅದನ್ನು ಹಾಕಿದ್ದು ಬೇರಿಂಗಲ್ಲ ಸ್ವಿಮ್ಮಿಂಗ್ ಅದು ಹಿಂಗೆ 2000 ಅದಾಗಲ್ಲ ಅದು ಚೆನ್ನಾಗಿರೋಲ್ಲ ಚೇಂಜ್ ಮಾಡಿದ್ದು ಅಲ್ಲಿಗೆ ಹೋಗಿದ್ದೆ ಅದು ಸೇಮ್ ತಿರುಗಿ ಎಲ್ಲೆಲ್ಲಿ ತಿರುಗಿ ಬಂದೆ ಶಿರಾ ತುಮಕೂರು ರಾಣೆಬೆನ್ನೂರು ಚಿತ್ರದುರ್ಗ ಜೈನಕೋಟೆ ಅಲ್ಲಿಂದ ಇಲ್ಲಿ ಕ್ಯಾಂಪ್ ರಾಣೆಬೆನ್ನೂರು ಮೊಟ್ಟೆಬೆನ್ನೂರು ಹೇಳತ್ತ ತುಮಕೂರಿಗೆ ಹೋಗಿದ್ದೆ ಯಾಕೆ ಸರ್ ಪೇಮೆಂಟ್ ಬಂದರೆ ಬರ್ತಾ ಹೋಗ್ತೀವಿ ಪೇಮೆಂಟ್ ಬರಲ್ಲ ನೆನಪಿರ್ತಾರೆ ದೂರ ಐತೆ ಆಪ್ರೇಟ್ ಸಂದೀಪ ಏನು ಸಂದೀಪ ಯಾರ ಹೆಸರಲ್ಲಿ ಜಗದೀಶ್ ಅಣ್ಣ ಇರೋದು ನನಗೆ ನಮ್ಮಲ್ಲಿದ್ದು ಅದು ಗೊತ್ತು ನನಗೆ ಯಾಕಣ್ಣ ಮುಗಿದ ಇದಾಯ್ತಾ ಆರಾಮಾಗಿರಿ ನೀವು ಕಡ್ಲಾಗ್ತಾ ಹೋಗಿ ಎಷ್ಟು ಆಗೈತ್ರಿ ಅಂತ ಬಂದ ಈ ಗಾಡಿ ಅದು ಹಗಲೆಲ್ಲ ಜಾಮ್ ಆಗಿರೋ ಬ್ರೇಕ್ ಹಾಕಲ್ಲ ಈಗ ಎತ್ತ ಬನ್ನಿ ಅಂತ ಈಗ ಎತ್ತು ಕಳಿಸಿದೆ ನಂದು ಬಂಕರಿಗೆ ಹಾಕಿತ್ತು ಅದು ಮಂಜಾನಂದು ಅದು ಸ್ವಲ್ಪ ರೆಡಿ ಮಾಡ್ಬೇಕಂದ್ರೆ ಸೆಂಟ್ರ್ ಪೋಟ್ ಆಗ್ಬೇಕಂದ್ರೆ ನೀನು ಕೆಳಗಿತ್ತು ಹಿಡ್ಕಟ್ಟೈತೆ ಚೆನ್ನಾಗೈತೆ ಸರಿ ಕೈ ಹಾಕೈತೆ ಯಾರು ಫೋನ್ ಮಾಡಿ ಕೊಡಿಗಂದ್ರೆ ಕೆಲಸ ಮಾಡ್ಬಿಟ್ಟು ಕೊಡ ಬರೋ ಪೇಮೆಂಟ್ ಆಗಿಲ್ಲ ಸ್ವಲ್ಪ ಲಾಕ್ ಮಾಡ್ಬಿಡ್ರಿ ಅದು ಬಿಡಿ ಹೊಂಟ್ರದ ಬರೋ ದುಡ್ಡು ಕಟ್ ಮಾಡ್ಕೊತ ಬಿಡು ಕ್ಯಾಶ್ ಕೊಡ್ಬೇಕತ್ತ ಒಂದು ನೆಂಚಿಗೆಲ್ಲ ಒಂದು ಪಲ್ಯವೆಲ್ಲ ಒಂದು ಚಾಟ್ ಇಲ್ಲ ಬ್ಯಾಟ್ರಲ್ಲ ಒಂದು ಹಪ್ಪಳಿಲ್ಲ ಒಂದು ಯಾವುದೋ ಒಂದು ಮೊಸರಿಲ್ಲ ಏನಿಲ್ಲ ಎಷ್ಟಾಗಿದೆ 50 ರೂಪಾಯಿ 60 ರೂಪಾಯಿ ಒಂದು ಊಟ ಅಂತೆ 30 ರೂಪಾಯಿ ಊಟ ಅನ್ನ ಸಾಂಬಾರು 20 ರೂಪಾಯಿ ಅದು ಮೆಚ್ಚಿಗೆ ಹೊಡಿಲ್ಲಲ್ಲಪ್ಪ ಬರೋ ಒಂದು ತಿಂದು 35 ರೂಪಾಯಿ ಒಂದು ತಿಂಡಿ ಮಾಡಿದಾರಾ 2 ಮೆಣಸಿನ್ಕಾಯಿ ಒಂದು ತಿಂಡಿ ಕೊಡ್ತಾನೆ 35 ರೂಪಾಯಿಗೆ ಮೆಚ್ಚಿಗೆ ಇಲ್ಲಲ್ಲ 30 ರೂಪಾಯಿ ಮಾಡಲಿ ಅಲ್ಲ 25 ರೂಪಾಯಿ ಸ್ವಲ್ಪ ಜಾಸ್ತಿ ಉಣ್ತೀವಿ 30 ರೂಪಾಯಿ ಮಾಡಿರ್ತೀನಿ ಇಲ್ವಾ ಕಡೆ ಎಲ್ಲ ಗಾಡಿ ಓದ್ತಪ್ಪ ಏನಲ್ಲ ಗಾಡಿ ನನ್ನ ಗಾಡಿ 15 ಸಾವಿರ ಅದು ಇನ್ನೊಂದು ಸೆಂಟ್ರ್ ಪೋಟ್ ಹಾಕಿ ಎಲ್ಲ ಪಕ್ಕ ಲೆಕ್ಕದ ನಾನು ಏನಪ್ಪ ಹಿಂಗೆ ಮಾದಪ್ಪ ನೈಟ್ ಮಾಡಿದಾಗ ಇತ್ತು ಅದೇ ಒಂದು 6 ದಿನ 7 ದಿನ ಮಾಡಿದ್ವಲ್ಲ ಅದೇ ಕಂಟಿನ್ಯೂ ನೈಟಿಂದ ತಾಂತೀನಿ ಅವಾದವಲ್ಲ ಲೆಕ್ಕ ಇದು ಸೇರಿ ಹೊಡೆದ್ರವ ನೈಟಿಂದ ಯಾವ್ದು ಯಾರು ನಾನು ಒಂದೊಂದು ಮನೆಗೆ ಒಂದು ನಮ್ಮದೇ ಆಗಲಿ ಪಕ್ಕ ಲೆಕ್ಕ ಬೇಕಾ ನಾವು ಲೆಕ್ಕ ಮಾಡಿಲ್ಲ ತಿಂಗಳಿಗೆ ಬರ್ದೈತಿ ಬಿಡಪ್ಪ ಅಂತೀನಿ ಬರ್ದೈತಿ ಯಾವ್ದು ಯಾರಿಗೆ ಬರ ಬರ್ದೈತಿ ಅಂತ ಮಾಡ್ತಾರೆ ಒಂದೇ ಅದಾಗ್ತೈತೆ ಮೇಲೆ ಕೆಲಸ
ಓಕೆ, ರೆಗ್ಯುಲೇಟ್ರದ್ದು ಅಷ್ಟು ಓರಿಂಗ್ ಹಾಕಿದ್ದಾಯಿತು. ಇವಾಗ ಇದನ್ನು ಹೈಡ್ರಾಲಿಕ್ ಪಂಪ್ ಫಿಟ್ ಮಾಡೋಣ. ಆಮೇಲೆ ಈ ಬೆಲ್ ನೋಡ್ತಿದ್ರಲ್ವ, ಇದು ಬೆಲ್ ಅಂತಾರೆ, ಒಬ್ರು ಆರಾಮ್ ಅಂತಾರೆ. ಇದು ಬಂದ್ಬಿಟ್ಟು ಹೈಡ್ರಾಲಿಕ್ ಪಂಪಲ್ಲಿ ಯಾವುದು ಸರ್ವೋ ಪಿಸ್ಟನಿಗೆ ಕೂರಬೇಕಾಗತ್ತೆ, ಟಿಲ್ಟಿಂಗ್ ಪಿನ್ಗೆ ಕೂರಬೇಕಾಗತ್ತೆ. ಯಾರ ಫಿಟ್ ಮಾಡೋರು ರೆಗ್ಯುಲೇಟರ್ ಯಾರು ಬಿಚ್ಚಿ ಹಾಕ್ತೀವಿ ಅಂದರೆ ಇದು ಆರಮ್ ಬಂದ್ಬಿಟ್ಟು ಈ ಆರಮ್ಮು ಪಂಪಲ್ಲಿ ಟಿಲ್ಟಿಂಗ್ ಪಿನ್ಗೆ ಕರೆಕ್ಟಾಗಿ ಕೂರಬೇಕು. ಅದು ಕೂರಲಿಲ್ಲ ಅಂದರೆ ನೀವು ಫಿಟಪ್ ಆಗುತ್ತೆ. ಫಿಟಪ್ ಆಗಿ ನೀವು ಸ್ಟಾರ್ಟ್ ಮಾಡಿದ್ವಿ ಬೂಮ್ ಎತ್ತಿದರೆ ಹಂಗೆ ಇಂಜಿನ್ ಲೆಗ್ಗಿಂಗ್ ಆಗಿ ಗಾಡಿ ಆಫ್ ಆಗುತ್ತೆ. ಇದು ರೆಗ್ಯುಲೇಟರ್ ಬಿಚ್ಚಿ ಫಿಟ್ ಮಾಡಿ ಯಾರು ಇದ್ದರೆ ಇದನ್ನು ನೀಟಾಗಿ ಪಂಪಲ್ಲಿರೋ ಟಿಲ್ಟಿಂಗ್ ಪಿನ್ಗೆ ಕೂರಿಸ್ರಿ. ಓಕೆ, ರೆಗ್ಯುಲೇಟರ್ ಫಿಟ್ ಮಾಡಿ ಒಂದು ಫಿಟ್ ಮಾಡಿದ್ದೀನಿ. ಯಾಕಂದರೆ ಇಲ್ಲಿ ಯಾಕೆ ಡೀಟೇಲ್ ತೋರಿಸ್ಲಿಲ್ಲ ಅಂದರೆ ಇಲ್ಲಿ ಕ್ಯಾಮ್ರಾ ಇಡೋಕ್ಕೆ ಜಾಗ ಇರಲಿಲ್ಲ, ಹಾಗಾಗಿ ಟಾಪ್ ಆದಮೇಲೆ ತೋರಿಸ್ತಾ ಇರೋದು. ನೆಕ್ಸ್ಟ್ ಹೈಡ್ರಾಲಿಕ್ ಆಯಿಲ್ ಕಮ್ಮಿ ಇದೆ, ಹೈಡ್ರಾಲಿಕ್ ಆಯಿಲ್ ಟಾಪ್ ಅಪ್ ಮಾಡಿ ಸ್ಟಾರ್ಟ್ ಮಾಡಿ ಚೆಕ್ ಮಾಡೋಣ. ಯಾಕೆ ಸ್ಟಾರ್ಟ್ ಮಾಡಿ ಚೆಕ್ ಮಾಡೋಣ ಅಂತ ಹೇಳ್ತೀನಿ ಅಂದರೆ ಆಯಿಲ್ ಅಂತೂ ಲೀಕೇಜ್ ಆಗಲ್ಲ, ಹೊಸ ಓರಿಂಗು. ಬಟ್ ಅದು ರೆಗ್ಯುಲೇಟ್ರಲ್ಲಿ ಇರೋದು ಆರಮ್ಮು ಹೈಡ್ರಾಲಿಕ್ ಪಂಪಲ್ಲಿರೋ ಟಿಲ್ಟಿಂಗ್ ಪಿನ್ಗೆ ಕರೆಕ್ಟಾಗಿ ಕೂರಬೇಕು. ಯಾಕಂದರೆ ಅಲ್ಲಿ ಕೂರೋಕ್ಕೆ ಜಾಗ ಇರೋಲ್ಲ, ಹಾಗಾಗಿ ಒಂದು ಅಂದಾಜು ಮೇಲೆ ಕೂರಿಸೋದು. ಅದನ್ನು ಲೆಗ್ಗಿಂಗ್ ಏನಾರ ಬಂತು, ಸ್ಟಾರ್ಟ್ ಮಾಡಿ ಬೂಮ್ ಎತ್ತಿದಾಗ ಲೆಗ್ಗಿಂಗ್ ಬಂತು ಅಂದರೆ ಮತ್ತೆ ರೆಗ್ಯುಲೇಟರ್ ಬಿಚ್ಚಿ ಮತ್ತೆ ರೀಫಿಟ್ಟಿಂಗ್ ಮಾಡಿಸ್ಬೇಕಾಗತ್ತೆ. ಇಲ್ಲ ಲೆಗ್ಗಿಂಗ್ ಏನು ಬರಲಿಲ್ಲ ಅಂದರೆ ಕರೆಕ್ಟಾಗಿ ಕೂತಿದೆ ಅಂತ ಲೆಕ್ಕ. ಓಕೆ, ಈ ಕ್ಯಾಪು ಹಳೆ ಆಯಿಲ್ ಹಾಕಿದರೆ ಈ ಕ್ಯಾಪ್ ಇಟ್ಟು ಹಾಕಬೇಕಾಗತ್ತೆ. ಈಗ ನಾವು ಹಾಕ್ತಿರೋದು ಹೊಸ ಶೀಲ್ಡ್ ಕ್ಯಾನು, ಹಾಗಾಗಿ ಕ್ಯಾಪ್ ತೆಗೆದು ಆಯಿಲ್ ಹಾಕೋದು ಬೇಗ ಹೋಗುತ್ತೆ. ಹೈಡ್ರಾಲಿಕ್ ಆಯಿಲ್ ಹಾಕಿದಾಯಿತು. ಆಯಿಲ್ ಕರೆಕ್ಟ್ ಮಾತ್ರ ಪಕ್ಕ ಬೇರೆ ಬಿಡಿ ಎಷ್ಟು 500 ಗಂಟೆ ಟ್ರೇಡಿಂಗ್ ಮಾಡಲ್ಲ, ಸುಮ್ಮನೆ ಅಂದಾಜಿನ ಮೇಲೆ ಎಷ್ಟು ತಿಂಗಳು ಆಯ್ತು ಅಂತ ಮಾಡ್ಕೊಳೋದು. ಆಯಿಲ್ ಟ್ರೀಟ್ಮೆಂಟ್ ಮಾಡಿದ್ರೆ ಗೊತ್ತಾಗತ್ತಾ. ಹಿಟಾಚಿ ಒಂದೆರಡು ಲಾರಿ ಲೋಡ್ ತುಂಬಿದೆ, ಒಂದು ಲೀಕೇಜ್ ಐತೆ ನೋಡೋಣ. ಲೆಗ್ಗಿಂಗ್ ಇಲ್ಲಲ್ಲಪ್ಪ. ಓಕೆ, ರೆಗ್ಯುಲೇಟ್ರಾಗಂತೂ ಆಯಿಲ್ ಲೀಕೇಜ್ ಇಲ್ಲ, ಡ್ರೈ ಇದೆ. ಪಂಪಿಂದು ಒಂದು ಹೈಡ್ರಾಲಿಕ್ ಪ್ರೆಸ್ ಚೆಕ್ ಮಾಡಿ ಅಂದರು, ಪ್ರೆಷರ್ ಗೇಜ್ ಹಾಕಿದ್ದೀನಿ. ಸಂದೀಪ ಹೋಗಿ ಸ್ಟಾರ್ಟ್ ಮಾಡಿ. ಟಾಟಾ ಹಿಟಾಚಿ EX200 LC. ಈ ಹಿಟಾಚಿ ಇದು ಹೈಡ್ರಾಲಿಕ್ ಪಂಪಲ್ಲಿ ಹೈಡ್ರಾಲಿಕ್ ಆಯಿಲ್ ಲೀಕ್ ಆಗ್ತಾಯಿತ್ತು ಅಂತ ಫೋನ್ ಮಾಡಿದರು. ಗಾಡಿ ಹತ್ರ ಬಂದು ಚೆಕ್ ಮಾಡಿದರೆ ರೆಗ್ಯುಲೇಟ್ರಲ್ಲಿ ಹೈಡ್ರಾಲಿಕ್ ಆಯಿಲ್ ಬರ್ತಾಯಿತ್ತು. ಮತ್ತು ರೆಗ್ಯುಲೇಟರ್ ಓಪನ್ ಮಾಡಿ ರೆಗ್ಯುಲೇಟರ್ ಕಿಟ್ ಹಾಕಿ ಫಿಟ್ ಮಾಡಿ ಚೆಕ್ ಮಾಡಿದ್ವಿ. ಮತ್ತು ಹೈಡ್ರಾಲಿಕ್ ಆಯಿಲ್ ಏನು ಲೀಕೇಜ್ ಆಗಲಿಲ್ಲ. ಮತ್ತು ಪ್ರೆಷರ್ ಒಂದು ಚೆಕ್ ಮಾಡಿದರೆ ಪ್ರೆಷರ್ 250 ಇದ್ದಿದ್ದು 280 ಮಾಡಿಕೊಟ್ಟಿದ್ದೀನಿ. ಪ್ರೆಷರ್ ಓಕೆ ಆಯಿತು. ಮತ್ತು ಈ ಗಾಡಿದು ವರ್ಕ್ ಮುಗೀತು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.